ಹಿಂದೂಗಳು ಬೀಫ್ ತಿನ್ನಬಹುದಾ? ಈ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನಮ್ಮ ದೇಶದಲ್ಲಿ ದೊಡ್ಡ ಚರ್ಚೆನೇ ಶುರುವಾಗುತ್ತೆ. ಇದು ನಮ್ಮ ದೇಶದ ಅತ್ಯಂತ ಸೂಕ್ಷ್ಮ ಮತ್ತು ವಿವಾದಾತ್ಮಕ ಪ್ರಶ್ನೆಗಳಲ್ಲಿ ಒಂದು. ಆದರೆ ಇದರ ಹಿಂದಿನ ಅಸಲಿ ಕಥೆಯೇನು, ಐತಿಹಾಸಿಕ ಮತ್ತು ರಾಜಕೀಯ ಸತ್ಯವಾದರೂ ಏನು? ಬನ್ನಿ ಇವತ್ತಿದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಮೊನ್ನೆ ಕೇರಳ ಸ್ಟೋರಿ 2 ಅಂತ ಒಂದು ಸಿನಿಮಾದ ಟ್ರೇಲರ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಲ್ಲಿ ಒಂದು ಸೀನ್ ಇದೆ, ಒಬ್ಬ ಹಿಂದೂ ಹುಡುಗಿಗೆ ಬಲವಂತವಾಗಿ ಬೀಫ್ ತಿನ್ಸೋದು. ಆ ಒಂದೇ ಒಂದು ದೃಶ್ಯ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತು. ಹಾಗಾದ್ರೆ ನಿಜವಾಗ್ಲೂ ಹಿಂದೂ ಧರ್ಮಕ್ಕೂ ಮಾಂಸಾಹಾರಕ್ಕೂ ಇರೋ ಸಂಬಂಧವಾದ್ರೂ ಏನೋ? ಸರಿ, ಒಂದು ಕ್ಷಣ ಯೋಚನೆ ಮಾಡಿ. 100 ಜನ ಹಿಂದೂಗಳು ಒಂದೆಡೆ ಸೇರಿದ್ರೆ ಅದರಲ್ಲಿ ಎಷ್ಟು ಜನ ಮಾಂಸ ತಿನ್ನೋರಿರಬಹುದು? 20, 30. ಆದ್ರೆ ಪ್ಯೂರ್ ರಿಸರ್ಚ್ ಸೆಂಟರ್ನ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು, ಅಂದ್ರೆ 56% ಹಿಂದೂಗಳು ಮಾಂಸಾಹಾರಿಗಳು. ನಂಬೋಕೆ ಕಷ್ಟ ಅಲ್ವಾ? ಇದು ನಮ್ಮಲ್ಲಿರೋ ಸಾಮಾನ್ಯ ನಂಬಿಕೆಗೆ ತದ್ವಿರುದ್ಧವಾದ ಸತ್ಯ. ಹಾಗಾದ್ರೆ ಹಿಂದೂಗಳು ಅಂದ್ರೆ ಪಕ್ಕಾ ಸಸ್ಯಾಹಾರಿಗಳು ಅನ್ನೋ ಒಂದು ಇಮೇಜ್ ಹೇಗೆ ಬಂತು? ಅದರಲ್ಲೂ ಬೀಫ್ ಅನ್ನೋದು ಯಾಕೆ ಇಷ್ಟೊಂದು ಭಾವನಾತ್ಮಕ ವಿಷಯವಾಯಿತು? ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು, ನಮ್ಮ ಧರ್ಮಗ್ರಂಥಗಳು ಮತ್ತು ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ಹಾಕಬೇಕು. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಯುಧಿಷ್ಠಿರ ಭೀಷ್ಮರನ್ನ ಮಾಂಸ ತಿನ್ನೋ ಬಗ್ಗೆ ಕೇಳ್ತಾನೆ. ಅದಕ್ಕೆ ಭೀಷ್ಮರು ಮಾಂಸವನ್ನ ಬಿಟ್ಟವನಿಗೆ ಸ್ವರ್ಗ ಸಿಗುತ್ತೆ ಅಂತಾರೆ. ಆದ್ರೆ ಅದೇ ಮಾತುಕತೆಯಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಮಂತ್ರಗಳಿಂದ ಪವಿತ್ರಗೊಳಿಸಿದ ಮಾಂಸ ಶುದ್ಧ ಅಂತಾನೂ ಹೇಳ್ತಾರೆ. ಒಂದೇ ಸಂಭಾಷಣೆಯಲ್ಲಿ 2 ತದ್ವಿರುದ್ಧವಾದ ಮಾತುಗಳು. ಇದ್ರಿಂದಾನೇ ಗೊತ್ತಾಗತ್ತೆ ಈ ವಿಷಯ ಅಷ್ಟು ಸರಳ ಅಲ್ಲ ಅಂತ. ಇಷ್ಟೇ ಅಲ್ಲ, ವ್ಯಾಸ ಸಂಹಿತೆ ಅಂತೂ ಇದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳುತ್ತೆ. ಯಜ್ಞದಲ್ಲಿ ಉಪಯೋಗಿಸದ ಪ್ರಾಣಿಯ ಮಾಂಸವನ್ನು ಬ್ರಾಹ್ಮಣರು ತಿನ್ನಬಾರದು ಅಂತ ಹೇಳಿ, ಅದರ ಮುಂದೆಯೇ ಆದರೆ ಧಾರ್ಮಿಕ ಸಮಾರಂಭದಲ್ಲಿ ಅವರು ಮಾಂಸವನ್ನು ತಿನ್ನಲೇಬೇಕು ಅಂತಾನೂ ಹೇಳಲಾಗಿದೆ. ಅಂದ್ರೆ ಕೆಲವು ಸನ್ನಿವೇಶಗಳಲ್ಲಿ ಮಾಂಸ ತಿನ್ನೋದು ಬರೀ ಪರ್ಮಿಷನ್ ಅಲ್ಲ, ಅದು ಒಂದು ರೀತಿ ಕಂಪಲ್ಸರಿ ಆಗಿತ್ತು. ನಮ್ಮ ಮಹಾಕಾವ್ಯಗಳಲ್ಲೇ ಇದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ರಾಮಾಯಣದಲ್ಲಿ ಸೀತಾದೇವಿ ವನವಾಸದಿಂದ ಸೇಫ್ ಆಗಿ ವಾಪಸ್ ಬಂದ್ರೆ ಗಂಗಾಮಾತೆಗೆ ಮಾಂಸ ಮತ್ತೆ ಅನ್ನವನ್ನು ಅರ್ಪಿಸ್ತೀನಿ ಅಂತ ಹರಕೆ ಹೊತ್ತಿದ್ಲು. ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಸುಮಾರು 1 ವರ್ಷ 8 ತಿಂಗಳ ಕಾಲ ಜಿಂಕೆಗಳನ್ನ ಬೇಟೆಯಾಡಿ ತಿಂದಿದ್ರು. ಸ್ವತಃ ಅರ್ಜುನನೇ ಹೇಳ್ತಾನೆ, ದೇವರಿಗೆ ಅರ್ಪಿಸದೆ ಮಾಂಸ ತಿನ್ನೋದು ಪಾಪ ಅಂತ. ಇದರ ಅರ್ಥ ಏನು ಅಂದ್ರೆ ದೇವರಿಗೆ ಅರ್ಪಿಸಿ ಮಾಂಸ ತಿನ್ನೋದು ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು. ಹಾಗಾದ್ರೆ ಮಾಂಸಾಹಾರ ಇಷ್ಟೊಂದು ನಾರ್ಮಲ್ ಆಗಿದ್ರೆ ಸಡನ್ ಆಗಿ ಸಸ್ಯಾಹಾರನೇ ಬೆಸ್ಟ್, ಮಾಂಸಾಹಾರ ತಪ್ಪು ಅನ್ನೋ ಐಡಿಯಾ ಎಲ್ಲಿಂದ ಬಂತು? ಯಾಕೆ ಬಂತು? ನಮ್ಮ ಸಮಾಜದಲ್ಲಿ ಈ ದೊಡ್ಡ ಬದಲಾವಣೆ ಆಗಿದ್ದು ಹೇಗೆ? ಬನ್ನಿ ಇತಿಹಾಸದ ಆ ಪ್ರಮುಖ ತಿರುವನ್ನೊಮ್ಮೆ ನೋಡೋಣ. ಈ ಸ್ಲೈಡು ಆ ಇಡೀ ಪಯಣವನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಮೊದಲು ವೈದಿಕ ಕಾಲದಲ್ಲಿ ಯಜ್ಞದ ಭಾಗವಾಗಿ ಬೀಫ್ ಸೇರಿದಂತೆ ಮಾಂಸ ತಿನ್ನೋದು ಕಾಮನ್ ಆಗಿತ್ತು. ಆಮೇಲೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಅಹಿಂಸಾ ತತ್ವದ ಪ್ರಭಾವ ಶುರುವಾಯಿತು. ಆಗ ಕಟ್ಟುನಿಟ್ಟಿನ ಸಸ್ಯಾಹಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂತು. ಬೌದ್ಧ ಧರ್ಮ ತುಂಬಾ ಜನಪ್ರಿಯ ಆದ್ಮೇಲೆ ಬ್ರಾಹ್ಮಣರು ಸಮಾಜದಲ್ಲಿ ತಮ್ಮ ಸ್ಥಾನವನ್ನ ಮತ್ತೆ ಗಟ್ಟಿ ಮಾಡ್ಕೊಳ್ಳೋಕೆ ಸಸ್ಯಾಹಾರವನ್ನ ಅಳವಡಿಸ್ಕೊಂಡ್ರು. ಮಧ್ಯಕಾಲೀನ ಯುಗದಲ್ಲಿ ಸಸ್ಯಾಹಾರ ಅನ್ನೋದು ಹೈಕ್ಲಾಸ್ ಮತ್ತು ಶ್ರೀಮಂತಿಕೆಯ ಸಂಕೇತವಾಗಿ ಬದಲಾಯಿತು. ಈ ಬದಲಾವಣೆ ಸಮಾಜದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಿತು ಗೊತ್ತಾ? ಇದನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತುಂಬಾನೇ ಅದ್ಭುತವಾಗಿ ವಿವರಿಸ್ತಾರೆ. ಅವರ ಪ್ರಕಾರ ಊಟದ ಮೇಲಿನ ನಿರ್ಬಂಧಗಳು ಸಮಾಜದಲ್ಲಿ 2 ಗೆರೆಗಳನ್ನ ಎಳೆದ್ವು. ಒಂದು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳ ನಡುವೆ, ಇನ್ನೊಂದು ಬೀಫ್ ತಿನ್ನೋರು ಮತ್ತು ತಿನ್ನದವರ ನಡುವೆ. ಈ 2ನೇ ಗೆರೆನೇ ಅಸ್ಪೃಶ್ಯತೆಗೆ ಒಂದು ಪ್ರಮುಖ ಕಾರಣವಾಯಿತು ಅಂತ ಅವರು ವಿಶ್ಲೇಷಣೆ ಮಾಡ್ತಾರೆ. ಅಂದ್ರೆ ತಿನ್ನೋ ಊಟನೇ ಜನರನ್ನ ಒಡೆಯೋಕೆ ಒಂದು ಕಾರಣವಾಯಿತು. ಸರಿ, ಅದು ಹಳೆ ಕಥೆ. ಈಗಿನ ಪರಿಸ್ಥಿತಿ ಏನು? ಇವತ್ತಿನ ಭಾರತದಲ್ಲಿ ಯಾರು ಏನು ತಿಂತಾರೆ? ಬನ್ನಿ ನಂಬರ್ಗಳನ್ನೇ ಮಾತಾಡಿಸೋಣ. ಈ ಅಂಕಿಅಂಶಗಳು ಏನ್ ಹೇಳ್ತವೆ ಅಂತ ನೋಡೋಣ. ಸರ್ಕಾರದ ಸಮೀಕ್ಷೆಗಳೇ ಹೇಳೋ ಪ್ರಕಾರ ಜಾತಿಗೂ ಊಟಕ್ಕೂ ಒಂದು ನೇರವಾದ ಲಿಂಕ್ ಇದೆ. ಜನರಲ್ ಕ್ಯಾಟಗರಿಯಲ್ಲಿ 47% ಜನ ಮಾಂಸಾಹಾರಿಗಳಿದ್ರೆ, ಒಬಿಸಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಲ್ಲಿ ಈ ಸಂಖ್ಯೆ 60ಕ್ಕಿಂತ ಜಾಸ್ತಿ ಇದೆ. ಇದು ಅಂಬೇಡ್ಕರ್ ಅವರು ಹೇಳಿದ ಆ ವಿಭಜನೆಯ ಗೆರೆ ಇವತ್ತಿಗೂ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದನ್ನ ತೋರಿಸುತ್ತೆ.
ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಇದೆ. ಬ್ರಾಹ್ಮಣರು ಅಂದ್ರೆ 100% ಸಸ್ಯಾಹಾರಿಗಳು ಅಂತಾನೆ ನಾವೆಲ್ಲ ಅನ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಸಮೀಕ್ಷೆಗಳ ಪ್ರಕಾರ ಸುಮಾರು 45% ಬ್ರಾಹ್ಮಣರು ಕೂಡ ಮಾಂಸಾಹಾರಿಗಳೇ. ಇದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತೇ ಇರದೆ ಸತ್ಯ. ಇನ್ನೂ ಒಂದು ಮುಖ್ಯವಾದ ಮಾಹಿತಿ. ಭಾರತದಲ್ಲಿ ಬೀಫ್ ತಿನ್ನೋ ಹಿಂದೂಗಳಲ್ಲಿ ಸುಮಾರು 70% ಜನ ದಲಿತ ಸಮುದಾಯದವರು, ಅಂದ್ರೆ SC/ST ವರ್ಗಕ್ಕೆ ಸೇರಿದವರು. ಇದರಿಂದ ಗೊತ್ತಾಗುತ್ತೆ, ಆಹಾರ ಅನ್ನೋದು ಬರೀ ಹೊಟ್ಟೆ ತುಂಬಿಸೋ ವಿಷಯ ಅಲ್ಲ, ಅದೊಂದು ಸಾಮಾಜಿಕ ಮತ್ತು ಆರ್ಥಿಕ ಗುರುತು ಕೂಡ. ಅಷ್ಟೇ ಯಾಕೆ, ಗಂಡಸರು ಮತ್ತು ಹೆಂಗಸರ ಊಟದ ವಿಚಾರದಲ್ಲೂ ವ್ಯತ್ಯಾಸ ಇದೆ ಗೊತ್ತಾ? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ರ ಪ್ರಕಾರ ಪುರುಷರಲ್ಲಿ 83.4% ಮಾಂಸಾಹಾರಿಗಳಿದ್ರೆ ಮಹಿಳೆಯರಲ್ಲಿ ಈ ಸಂಖ್ಯೆ 70.6% ಇದೆ. ಅಂದ್ರೆ ಯಾವುದೇ ಸಮುದಾಯವನ್ನ ತಗೊಂಡ್ರೂ ಮಹಿಳೆಯರಿಗಿಂತ ಪುರುಷರೇ ಹೆಚ್ಚು ಮಾಂಸ ಸೇವಿಸ್ತಾರೆ. ಸರಿ, ನಾವು ಇತಿಹಾಸ ನೋಡಿದ್ವಿ, ಸಮಾಜ ನೋಡಿದ್ವಿ, ಅಂಕಿಅಂಶಗಳನ್ನ ನೋಡಿದ್ವಿ. ಇವೆಲ್ಲವನ್ನೂ ಒಟ್ಟು ಸೇರಿಸಿದಾಗ ಒಂದು ಸ್ಪಷ್ಟ ಚಿತ್ರ ಸಿಗುತ್ತೆ. ಅದೇ ಆಹಾರ ಮತ್ತು ಇವತ್ತಿನ ರಾಜಕೀಯದ ನಡುವಿನ ನಂಟು. ಈ ಟೇಬಲ್ ನೋಡಿ. ರಾಜಕೀಯದ ಡಬಲ್ ಗೇಮ್ ಅರ್ಥ ಮಾಡಿಕೊಳ್ಳಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಒಂದೇ ಪಕ್ಷ ಬಿಜೆಪಿ. ಉತ್ತರ ಭಾರತದಲ್ಲಿ ಬೀಫ್ ಅನ್ನೋದು ಒಂದು ಇಮೋಷನಲ್ ಇಶ್ಯೂ ಅಂತ ಹೇಳುತ್ತೆ, ಬೀಫ್ ಬ್ಯಾನ್ ಬಗ್ಗೆ ಮಾತಾಡುತ್ತೆ. ಆದ್ರೆ ಅದೇ ಬಿಜೆಪಿ ಕೇರಳದಲ್ಲಿ ನಾವ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೀಫ್ ಕೊಡ್ತೀವಿ ಅಂತ ಇಲೆಕ್ಷನಲ್ಲಿ ಪ್ರಾಮಿಸ್ ಮಾಡುತ್ತೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಂತೂ ಬೀಫ್ ಬ್ಯಾನ್ ಅನ್ನೋ ಮಾತೇ ಇಲ್ಲ. ಒಂದೇ ವಿಷಯ, ಒಂದೇ ಪಕ್ಷ, ಆದ್ರೆ ಜಾಗಕ್ಕೆ ತಕ್ಕಂತೆ ಬೇರೆ ಬೇರೆ ಮಾತು. ಇದು ನಾನೇ ಹೇಳುತ್ತಿರೋದಲ್ಲ, ಸ್ವತಃ ಬಿಜೆಪಿ ನಾಯಕರೇ ಇದನ್ನ ಒಪ್ಕೊಂಡಿದ್ದಾರೆ. ನೋಡಿ, ಸುನಿಲ್ ದೇವದರ್ ಅನ್ನೋರ್ಗೇನಂತಾರೆ, ಈಶಾನ್ಯದಲ್ಲಿ ತುಂಬಾ ಹಿಂದೂಗಳು ಬೀಫ್ ತಿಂತಾರೆ, ಅವರಿಗೆ ಬೀಫ್ ಬ್ಯಾನ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಅವರ ಮೇಲೆ ಹೇರಬಾರ್ದು. ಇದು ಅವರ ಪಕ್ಷದ ನಾಯಕರೇ ಒಪ್ಕೊಂಡಿರೋ ಸತ್ಯ. ಹಾಗಾದ್ರೆ ಇದ್ರಿಂದ ಏನ್ ಗೊತ್ತಾಗುತ್ತೆ? ಸಿಂಪಲ್. ಬೀಫ್ ಸುತ್ತ ನಡೀತಿರೋ ಈ ದೊಡ್ಡ ರಾಜಕೀಯಕ್ಕೂ ನಿಜವಾದ ಧರ್ಮಕ್ಕೂ ನಂಬಿಕೆಗೂ ಎಳ್ಳಷ್ಟೂ ಸಂಬಂಧ ಇಲ್ಲ. ಇದು ಪಕ್ಕಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಷ್ಟೇ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ನಾವು ಏನು ತಿನ್ಬೇಕು ಅನ್ನೋದನ್ನ ಯಾರು ನಿರ್ಧಾರ ಮಾಡ್ಬೇಕು? ಧರ್ಮದ ಹೆಸರಲ್ಲಿ ನಮ್ಮನ್ನ ಒಡೆಯೋ ರಾಜಕೀಯನಾ? ಅಥವಾ ನಮ್ಮ ಸ್ವಂತ ಬುದ್ಧಿ, ನಮ್ಮ ಆರೋಗ್ಯ, ನಮ್ಮ ಪರಿಸರದ ಕಾಳಜಿನಾ? ಉತ್ತರ ನಮ್ಮಲ್ಲೇ ಇದೆ. ಯೋಚಿಸ್ಬೇಕಾದ ವಿಷಯ. ನಮ್ಮ ಸಮಾಜದ ಜಾಗೃತಿ ಮತ್ತು ಅಭಿವೃದ್ಧಿಗಾಗಿ ನಾವು ಒಂದಾಗಿ ಕೆಲಸ ಮಾಡುತ್ತಾ ಇದ್ದೀವಿ. ಯುನೈಟೆಡ್ ಉಮ್ಮಹ್ ಇಂಡಿಯಾ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಜಾಗೃತಿಯ ಬೆಳವಣಿಗೆಗಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ನಮ್ಮ ಕಾರ್ಯಗಳನ್ನು ಇನ್ನಷ್ಟು ಬಲಪಡಿಸಲು ನಿಮ್ಮ ಬೆಂಬಲ ಅತ್ಯಂತ ಅಗತ್ಯ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಸಂದೇಶವನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮ್ಮ ದೊಡ್ಡ ಬದಲಾವಣೆಗೆ ಶಕ್ತಿ ನೀಡುತ್ತದೆ. ಒಟ್ಟಾಗಿ ನಿಂತು ಜಾಗೃತಿಯ ಬೆಳಕನ್ನ ಹರಡೋಣ.